ಆನೇಕಲ್ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದಂಥ SRT ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲ ಪದಾಧಿಕಾರಿಗಳ ಇವತ್ತು ನಿಯುಕ್ತಿಯನ್ನು ಮಾಡಿದ್ದಾರೆ. ಸುಮಾರು 8 ಜನ ಉಪಾಧ್ಯಕ್ಷರು, 3 ಪ್ರಧಾನ ಕಾರ್ಯದರ್ಶಿ ಮತ್ತು 9 ಜನ ಕಾರ್ಯದರ್ಶಿಗಳನ್ನ ಅನುಮೋದನೆಯನ್ನು ಕೊಟ್ಟಿದ್ವಿ ಮಾಡಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಪಕ್ಷ ಸಂಘಟಿತರಾಗಬೇಕು. ಆ ದೃಷ್ಟಿಯಿಂದ ಇನ್ನೊಂದು ಲಿಸ್ಟ್ ಬರ್ತಾಯಿದೆ. ಅದು ಯಾವ್ಯಾವ ಸಂಘದ ಯಾವುದಾದ್ರು ಎಲ್ಲ ಮೋರ್ಚೆಗಳನ್ನ ಒಳಗೊಂಡಂತೆ ಇಡೀ ಆನೇಕಲ್ನಲ್ಲಿ ಇವತ್ತು ನಮ್ಮ ಅಶೋಕ್ ಅವರು, ಹುಲ್ಲಳ್ಳಿ ಶ್ರೀನಿವಾಸ್ ಅವರಿದ್ದಾರೆ, ನಮ್ಮ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರಿದ್ದಾರೆ, ಹಿರಿಯರಾದಂಥ ನಮ್ಮ ರಾಜಶೇಖರ ರೆಡ್ಡಿ ಅವರು ಇನ್ಚಾರ್ಜ್ ಇದ್ದಾರೆ, ದೀಪಕ್ ಮಾಯಸಂದ್ ಅವರಿದ್ದಾರೆ, ನಮ್ಮ ಶಿವಪ್ಪನವರು, ಬಸಣ್ಣರವರು, ರಾಜೂರವರು, ಶಂಕರ್ ಅವರಿದ್ದಾರೆ, ನಮ್ಮ JP ಅವರು, ನರಸಿಂಹಣ್ಣ ಅವರು, ಸೋಮಶೇಖರ್ ರೆಡ್ಡಿಯರವರು ಎಲ್ಲರ ಒಂದು ಸಭೆಯನ್ನು ಮಾಡಿ ಎಲ್ಲರ ಒಪ್ಪಿಗೆಯನ್ನು ಪಡೆದು ಇಡೀ 1 ವಾರ 10 ದಿವಸ ಇಡೀ ಕ್ಷೇತ್ರವನ್ನು ನಮ್ಮ ಅಧ್ಯಕ್ಷರು ಎಲ್ಲ ಪ್ರಮುಖರು ಯಾರ್ಯಾರು ತಗೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲವನ್ನೂ ತಗೊಳಕ್ಕಾಗಲ್ಲ. ಇದರಲ್ಲಿ ಸುಮಾರು ಜನ ಇದಕ್ಕೆ ಆಯ್ಕೆ ಮಾಡಿದ್ದಾರೆ. ರಾಜ್ಯಕ್ಕೆ ಯಾರನ್ನ ಕಳಿಸ್ಬೇಕು, ಜಿಲ್ಲೆಗೆ ಯಾರನ್ನು ಕಳಿಸ್ಬೇಕು ಅಂತ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಇವತ್ತು ಒಟ್ಟಾರೆ ಏನೇ ಒಂದು ಕೂಡ ನಮ್ಮಲ್ಲಿ ಸಮಸ್ಯೆಗಳು ನೂರಾರಿದ್ದರೂ ಕೂಡ ಪಕ್ಷ ವೆರಿ ಇಂಪಾರ್ಟೆಂಟು. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಆನೇಕಲ್ಲು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಆ ದೃಷ್ಟಿಯಿಂದ ಬಂದಂಥ ಎಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವರು ಇನ್ನು 2.5-3 ವರ್ಷ ಚುನಾವಣೆ ಬರುತ್ತೆ. ಅಲ್ಲಿ ತನಕ ಹಗಲು ರಾತ್ರಿ ಕೆಲಸವನ್ನು ಮಾಡಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಎಲ್ಲ ಪದಾಧಿಕಾರಿಗಳು ಮಾಡಲಿ ಅಂತೇಳಿ ಮತ್ತೊಮ್ಮೆ ನಮ್ಮ SRT ಅಶೋಕ್ ಅವರ ಟೀಮ್ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಧನ್ಯವಾದ. ಸರ್, ತಾವು ಜಿಲ್ಲಾಧ್ಯಕ್ಷರಿದ್ದೀರಿ. ಸಾಕಷ್ಟು ಗೊಂದಲಗಳು ಇನ್ನೂ ಕೂಡ ಆನೇಕಲ್ ತಾಲೂಕಲ್ಲಿದೆ. ಜೊತೆಗೆ ಇಬ್ಬರು ಕೂಡ ನಾಯಕರು ಜೊತೆಗೆ ಇದ್ದರೂ ಕೂಡ ಅಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಎಲ್ಲ ಪದಾಧಿಕಾರಿಗಳಿದ್ದರೂ ಸಹ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾರಾಯಣ ಸ್ವಾಮಿಯವ್ರ ಜೊತೆ, ಹುಲ್ಲಳ್ಳಿಯವ್ರ ಜೊತೆ ಚರ್ಚೆ ಆಗಿದೆಯಾ? ಇದು ಯಾಕೆ ಆಗ್ತಿಲ್ಲ ಅನ್ನೋದು. ಈಗ ಇಲ್ಲಿ ಗೊಂದಲಗಳು ಯಾವುದೂ ಇಲ್ಲ. ಯಾರ್ಯಾರನ್ನ ತಗೋಬೇಕು, ಯಾರ್ಯಾರನ್ನ ನೇಮಕ ಮಾಡಬೇಕು ಅಂತ ಹೆಸರುಗಳ ಬಗ್ಗೆ ಗೊಂದಲ ಇದೆ ಹೊರತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಯಾವುದೂ ಗೊಂದಲ. ಯಾಕೆ ನಾವೆಲ್ಲ ಗೆಲ್ತಾ ಇದ್ದೀವಿ. ನಾವು ಮೊನ್ನೆ ಕೂಡ ಗೆದ್ದಿದ್ದೀವಿ. ನಾವು ಯಾವ ಪುರಸಭೆ ಗೆಲ್ತಾ ಇದ್ದೀವಿ. ನಗರ ಯೋಜನೆ 7 ನಾವು ಗೆದ್ಕೊಂಡ್ಬಿಟ್ಟಿದ್ದೀವಿ. ನಗರದ ಪ್ರಾಧಿಕಾರದಲ್ಲಿ ಗೆದ್ಕೊಂಡ್ಬಿಟ್ಟಿದ್ದೀವಿ. ಪಕ್ಷ ಮುಖ್ಯ, ಪಕ್ಷ ನಿಷ್ಠೆ ಮುಖ್ಯ. ಆ ದೃಷ್ಟಿಯಿಂದ ನಾರಾಯಣ ಸ್ವಾಮಿ ಅವ್ರ ಜೊತೆ ನೆನ್ನೆ ಮಾತಾಡಿದ್ದೀವಿ. ಎಲ್ಲ ಪ್ರಮುಖರು ಯಾರೆಲ್ಲ ಆಧಾರ ಸ್ತಂಭ ಇದ್ದಾರೆ ಎಲ್ಲ ಪ್ರಮುಖರು ಕೂಡ 1 ಅವರ್ ಸಭೆಯನ್ನು ಮಾಡಿ ಇವತ್ತು ಕೂತ್ಕೊಂಡು ನಮ್ಮ ಶ್ರೀನಿವಾಸ್ ಅವರು, ಅಶೋಕ್ ಅವರು ಮತ್ತು ಎಲ್ಲ ಹಿರಿಯ ಪ್ರಮುಖರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ಇನ್ನು ಮುಂದೆ ಯಾವುದೇ ಒಂದು ಬೇರೆ ಹೆಸರುಗಳನ್ನ ಹೇಳಬಾರ್ದು. ಪಕ್ಷ BJP ಮುಖ್ಯ. ಪಕ್ಷ ಯಾರು ಅಭ್ಯರ್ಥಿ ಹೇಳ್ತಾರೆ ಅಭ್ಯರ್ಥಿಗಳನ್ನ ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡೋ ಥರ ಮಾಡಿ ಒಟ್ಟಾರೆ ಏನು ಕೆಲಸ ಮಾಡುತ್ತೇವಲ್ಲ ಇವತ್ತು ಆನೇಕಲ್ಲು ಸಂಘಟಿತರಾಗಬೇಕು. ಮುಂದಿನ ದಿನಗಳಲ್ಲಿ ನಾವು ಆನೇಕಲ್ ಶಾಸಕರು ನಾವು ಗೆಲ್ಲಬೇಕು. ಆ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಸರ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಶಾಸಕ ಸ್ಥಾನದ ಅಭ್ಯರ್ಥಿ ಅಂತ ವಿಚಾರ ಬಂದಾಗ ಕಳೆದ ಬಾರಿ ಆಗಿದ್ದ ಪರಿಸ್ಥಿತಿ ಇನ್ನು ಕೇವಲ ಈಗಾಗಲೇ 2-3 ವರ್ಷ ಕಳೆದೋಗಿದೆ. ಈಗಲೂ ಕೂಡ ಆಗ್ತಿಲ್ಲ. ಈ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರು ನಾರಾಯಣ ಸ್ವಾಮಿ ಅವರು ಎಲ್ಲ ಒಟ್ಟು ಕೂತ್ಕೊಂಡು ಯಾಕೆ ಅದನ್ನು ಬಗೆಹರಿಸುವಂಥ ಕೆಲಸ ಯಾಕೆ ಆಗ್ತಿಲ್ಲ ಅನ್ನೋದು. ಕೆಲವರು ಇವಾಗ ಇಡೀ ರಾಜ್ಯದಲ್ಲಿ ನಾವು ಗೆದ್ದಿದ್ದೆ 66 ಸೀಟ್. ಈಗ ಸರ್ಕಾರ ನಮ್ಮ ಮೇಲೆ 40% ಅಂತ ಏನು ಆಪಾದನೆ ಮಾಡಿದ್ರು, ನಮ್ಮ ನೆಗೆಟಿವ್ ಇತ್ತು. ಆ ಟೈಮ್ನಲ್ಲಿ ನಮಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಒಂದು ಕಡೆ ನಮಗೆ ನೆಗೆಟಿವ್ ಪಾಯಿಂಟ್ ಇತ್ತು. ಆನೇಕಲ್ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇವತ್ತೇನು ಕಾಂಗ್ರೆಸ್ ಸ್ಥಿತಿ ಏನಿದೆ, ಇವತ್ತು ಪರಿಸ್ಥಿತಿ 60% 80% ಆಗಿದೆ. ಅವತ್ತು ಆ ಪರಿಸ್ಥಿತಿ ಅಪಪ್ರಚಾರವನ್ನು ಮಾಡಿದ್ರು. ಆ ದೃಷ್ಟಿಯಿಂದ ಆನೇಕಲ್ ನಾವು ಕಳ್ಕೊಂಡಿದ್ದೀವಿ. ಇಲ್ಲ ಅಂತಂದರೆ 100ಕ್ಕೆ 100 ಅವತ್ತು ನಾವು ಗೆಲ್ತಿದ್ವಿ. ಇವತ್ತು ಮುಂದಿನ ದಿನ ನಾವು ಗೆಲ್ಕೊಂಡ್ಬರ್ತೀವಿ. ಅದು ಬಿಟ್ಟರೆ ನಮ್ಮಲ್ಲಿ ಯಾವುದು ಅಪಪ್ರಚಾರ ಇಲ್ಲ. ನಮ್ಮ ನಾಯಕರು ಯಾರು? ನಾರಾಯಣ ಸ್ವಾಮಿ ಒಂದು ಮಾರ್ಗದರ್ಶನ. ಹುಲ್ಲಳ್ಳಿಯವರು ಡೆಪ್ಯೂಟೆಡ್ ಕ್ಯಾಂಡಿಡೇಟು ಕೂಡ ಒಳ್ಳೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡ್ಬರ್ತಾರೆ. ಆ ದೃಷ್ಟಿಯಿಂದ ಏನೇ ಒಂದು ಚುನಾವಣೆ ಮಾಡೋದು ಕೂಡ ಒಟ್ಟಾಗಿ ಸಾಮೂಹಿಕವಾಗಿ ಆ ಕೆಲಸವನ್ನು ಮಾಡ್ತೀವಿ. ಸರ್, ಕಳೆದ ಬಾರಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಅಭ್ಯರ್ಥಿ ಆಗಿದ್ದರು. ಜೊತೆಗೆ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಬರ್ತಿದ್ದಾರೆ. ಈಗ ಒಂದೇ ತಾಲೂಕಿನಲ್ಲಿ ಹಲವಾರು ಗೊಂದಲಗಳಿದ್ದಾಗ ರಾಜ್ಯ ಮಟ್ಟದಲ್ಲಿ ಇದನ್ನು ಬಗೆಹರಿಸ್ಬೋದಾಗಿತ್ತಲ್ಲ. ಈಗ ನಾರಾಯಣ ಸ್ವಾಮಿ ಅವರಿಗೆ ಮಾತಾಡಿ ಅದನ್ನು ಬಗೆಹರಿಸಿ ಇಬ್ಬರು ಜೊತೆಯಾಗಿ ಹೋಗ್ರಿ ಅಂತ ಹೇಳ್ಬೋದಾಗಿತ್ತಲ್ಲ. ಯಾವ ಗೊಂದಲ ಇಲ್ವಲ್ಲ. ಈಗ
ಯಾರ್ಯಾರ ಸಪೋರ್ಟ್ರುಗಳು ಕೆಲವೊಂದು ಸಲ ಒಬ್ಬರು ಮಿನಿಸ್ಟರ್ ಆಗಬೇಕು ಅಂತಾರೆ, ಒಬ್ಬರು MLA ಆಗಬೇಕು ಅಂತಾರೆ. ಅವರ ಸಾಕ ಮಾಡಿ ಹಿಂದೂ ಸಮಾಜ ಮಾಡಿದ್ವಿಯಪ್ಪ. 10 ಕಡೆ ನಾವು 10 ಭಾಗದಲ್ಲಿ ಮಾಡಿದ್ವಿ, ಎಲ್ಲ ಯಶಸ್ವಿಯಾಗಿದೆ. ಯಾವುದೇ ಚುನಾವಣೆ ಬಂದರೂ ಎಲ್ಲರೂ ಕೂತ್ಕೊಂಡು ಒಮ್ಮತವಾಗಿ ನಾವು ಅಭ್ಯರ್ಥಿಗಳು ನೇಮಕ ಮಾಡ್ತೀವಿ. ಪುರಸಭೆ ಅಭ್ಯರ್ಥಿಗಳು ಮಾಡಿದ್ದೀವಿ, ಎಪ್ಪೋಡಿ ಎಲೆಕ್ಷನ್ ಕೆಲಸ ಮಾಡಿದ್ದೀವಿ. ಆಮೇಲೆ ಬೇರೆ ಬೇರೆ ಇದು ನಮ್ಮದು ಹಾಲು ಉತ್ಪಾದಕರದ್ದು ಕೂಡ ನಮಗೆ ಒಂದು ಜಯ ಬಂದಿದೆ. 7ಕ್ಕೆ 7 ಮೊನ್ನೆ ಯಾವ ಚುನಾವಣೆ ಅದು ನಗರ ಯೋಜನೆ 7ಕ್ಕೆ 7 ನಾವು ಸೀಟು ಗೆದ್ದಿದ್ದೀವಿ. ನಾವು ಇಲ್ಲಿ ಯಾವುದೇ ಒಂದು ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಕೆಲವೊಮ್ಮೆ ಏನೇನಾಗುತ್ತೆ ಅಂತಂದರೆ ಅವರು ಈ ಥರ ರೂಟಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತಾರೆ, ಇನ್ನು ಈ ಥರ ರೂಟಲ್ಲಿ ಕೆಲಸ ಮಾಡಬೇಕು ಅಂತ. ಒಟ್ಟಾರೆ BJP ಕೆಲಸ ಮಾಡೋದು ಇನ್ನು ಮುಂದೆ ಯಾವುದೇ ರೀತಿ ಇರೋಲ್ಲ, ಎಲ್ಲ ಒಟ್ಟಿಗೆ ಒಂದು ಸೇರ್ಕೊಂಡು ನಾವು ಕೆಲಸ ಮಾಡ್ತೀವಿ. ಹಾಗಾದರೆ ಎಲ್ಲರೂ ಕೂಡ ಒಂದಾಗಿ ಮುಂದಿನ ದಿನಗಳ ಪಕ್ಷ ಸಂಘಟನೆ ಆಗುತ್ತೆ ತಾಲೂಕಲ್ಲಿ 100ಕ್ಕೆ 100 ಆಗುತ್ತೆ. ಎಲ್ಲರೂ ಕೂಡ ಒಟ್ಟಿಗೆ ನಾವು ಕೆಲಸವನ್ನು ಮಾಡ್ತೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆನೇಕಲ್ನಲ್ಲಿ ನಮ್ಮ ನಾಯಕರು ನಾರಾಯಣಸ್ವಾಮಿರವರು ಇದ್ದಾರೆ. ಅದಾದಮೇಲೆ ಅಶೋಕ್ ಅಣ್ಣವರು ನಮ್ಮ ನಾಯಕರಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಕೂಡ ಗಮನ ಹರಿಸಿದ್ದಾರೆ. ಅವರೆಲ್ಲರ ಆದೇಶ ಮಾಡಿ ಇವತ್ತು ಕೂತ್ಕೊಂಡು ಇತ್ಯರ್ಥವನ್ನು ಮಾಡಿದ್ದೀವಿ, ಒಮ್ಮತವ ಮಾಡಿದ್ವಿ. ಎಲ್ಲ ಕೂತ್ಕೊಂಡು ಇದರಲ್ಲಿ ಯಾರು ಇದಿಲ್ಲ. ನಮ್ಮ ಬಸವಣ್ಣವರಿದ್ದಾರೆ, ಶಿವಪ್ಪದವರಿದ್ದಾರೆ, ಎಲ್ಲ ಹಳೆಯ ನಮ್ಮ ಅಧ್ಯಕ್ಷರೆಲ್ಲ ಇಲ್ಲೇ ಇದ್ದಾರೆ. ನಮ್ಮ ನರಸಿಂಹ ರೆಡ್ಡಿ ಎಲ್ಲರೂ ಕೂತ್ಕೊಂಡು ಒಮ್ಮತ ಮಾಡಿದರೆ ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸರಿ, ಇಲ್ಲಿರೋ ನಾಯಕರುಗಳಲ್ಲೇ ಈಗ ಕೆಲವೊಬ್ಬರು ನಾರಾಯಣಸ್ವಾಮಿ ಅವ್ರ ಜೊತೆ, ಕೆಲವೊಬ್ಬರು ಹುಲ್ಲಳ್ಳಿಯವ್ರ ಜೊತೆ ಈ ಒಂದು ಗೊಂದಲ ಬಗೆಹರಿಯಬೇಕಾಗಿತ್ತು. BJP ಭದ್ರಕೋಟೆ ಅಂತ ತಾಲೂಕಲ್ಲಿ ಕರೆದುಕೊಂಡಿದ್ದು ಅಂತ ಕಾಲದಲ್ಲಿ ಇಷ್ಟೆಲ್ಲ ಪಂಗಡಗಳಾದರೂ ಈಗ ಸರಿಪಡಿಸೋ ನಿಟ್ಟಿನಲ್ಲಿ ನೀವು ನಮ್ಮ ಮುಂದೆ ಹೇಳ್ಬೋದು. ಆದರೆ ಸಾಕಷ್ಟು ಗೊಂದಲಗಳು ಒಳಗಡೆ ಇದೆ. ಅಶೋಕ್ ಅವ್ರು ಒಂದು ಕಾರ್ಯಕ್ರಮಕ್ಕೆ ಬಂದರೆ ಇನ್ನೊಬ್ಬರು ನಾಯಕರು ಇನ್ನೊಬ್ಬರು ಬಣದ ನಡುವೆ ಹೋಗೋದು, ಈ ರೀತಿ ಪದೇ ತಾಲೂಕಲ್ಲಾದಾಗ ಒಂದು ದೇಶದ ಮಟ್ಟದಲ್ಲಿ ಕಾಣಿಸ್ಕೊಂಡಿರೋದು ದೊಡ್ಡ ಪಕ್ಷಕ್ಕೆ ತಾಲೂಕಿನ ಮಟ್ಟಿನಲ್ಲಿ ಹಿನ್ನಡೆ ಅಲ್ವ ಸರ್ ಇದಂಗಾದ್ರೆ? ಈಗ ನಮ್ಮ ಅಶೋಕ್ ಅವ್ರನ್ನ ಕರೆದಾಗ ಅಶೋಕ್ ಅವ್ರು ಬರ್ತಾರೆ, ರಾಜಗಳು ಯಾವುದೇ ಒಂದು ಕಾರ್ಯಕ್ರಮ ಅಲ್ಲ, ಅಶೋಕ್ ಅವ್ರು ಬರ್ತಾರೆ. ಆ ಟೈಮಲ್ಲಿ ನಾರಾಯಣಸ್ವಾಮಿ ಅವರು ಇರಲ್ಲ. ನಾರಾಯಣಸ್ವಾಮಿ ಅವರಿದ್ರೆ ಉಳ್ಳಳ್ಳಿ ಶ್ರೀನಿವಾಸ್ ಅವರು ಇರಲ್ಲ. ಎಲ್ಲೋ ಒಂದು ಕಡೆ ಅವ್ರವರ ಕೆಲಸಕ್ಕೆ ಅವರು ಬ್ಯುಸಿ ಇರ್ತಾರೆ. ಒಬ್ಬ ರಾಜ್ಯ ನಾಯಕರು ಬಂದಾಗ ಎಲ್ಲರೂ ಇರ್ತಾರೆ, ಎಲ್ಲ ಫೋನ್ ಮಾಡ್ತಾರೆ. ಇರಲಿ ಬಿಡಿ, ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಒಗ್ಗಟ್ಟಾಗಿ ನಾವು ಆನೇಕಲ್ನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕೆಲಸವಲ್ಲ ನಮ್ಮ SRT ಅಶೋಕ್ ಅವರ ಅಧ್ಯಕ್ಷ ನೇತೃತ್ವದಲ್ಲಿ ನಾವು 100ಕ್ಕೆ 100 ನಾವು ಗೆಲ್ತೀವಿ ಸರ್. ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಇಂದು ಪೇರೆಂಟ್ಸ್ ಪಡೆಯ ಅಧ್ಯಕ್ಷರು ಆದಂಥ ಅಶೋಕ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಆದಂಥ CK ರಾಮಮೂರ್ತಿ ಅವರು, ಅದೇ ರೀತಿ ನಮ್ಮ ನಿಕಟಪೂರ್ವ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಪ್ರಭಾರಿಗಳು ಆದಂಥ ರಾಜಶೇಖರ ರೆಡ್ಡಿ ಅವರು ಹಾಗೂ ಪಕ್ಷದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಆನೇಕಲ್ನ ಪೇರೆಂಟ್ಸ್ ಪಡೆ ಕಮಿಟಿ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಅದೇ ರೀತಿ ಖಜಾಂಚಿ ಎಲ್ಲ ಒಂದು ಪದಾಧಿಕಾರಿಗಳನ್ನು ಇವತ್ತು ಎಲ್ಲರ ಒಮ್ಮತದಿಂದ ಇವತ್ತು ಆಯ್ಕೆಯನ್ನು ನಮ್ಮ ಅಧ್ಯಕ್ಷರಾದಂಥ SRT ಅಶೋಕ್ ರೆಡ್ಡಿ ಅವರು ಪ್ರಕಟಣೆ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಹ ಸಲ್ಲಿಸ್ತಾ ಇದ್ದೀನಿ. ಆನೇಕಲ್ ತಾಲೂಕು ಮಂಡಲ ಪದಾಧಿಕಾರಿಗಳಾಗಿ ಈ ಕೆಳಕಂಡ ನಮ್ಮ ನೇಮಕ ಪದಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದೀವಿ. ಸಮ್ಮುಖದಲ್ಲಿ ಈಗ ನಾರಾಯಣಸ್ವಾಮಿಯವರ ಮಾಹಿತಿ ಮೇರೆಗೆ ಈಗ ನಮ್ಮ ಇವರು ಅತ್ತಿಬೆಲೆ ಬಸವರಾಜ್ ಇದ್ದಾರೆ, ಶಿವಪ್ಪ ಅವರು ಇದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳಾದ ನಮಗೆ ಆನೇಕಲ್ ಉಸ್ತುವಾರಿಗಳಾದ ರಾಜಶೇಖರ್ ಇದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರಾದ ನಮ್ಮ ಮುನ್ರಾಜ್ ಗೌಡರು ಇದ್ದಾರೆ, ತಾಲೂಕಿನ ನರಸಿಂಹ ರೆಡ್ಡಿ ಅವರು ಇದ್ದಾರೆ, ಮುನ್ರಾಜ್ ನಮ್ಮ ಇವರು ರಾಜು ಮುನ್ರೆಡ್ಡಿ ಅವರು ಇದ್ದಾರೆ, ಸೋಮಶೇಖರ್ ರೆಡ್ಡಿ ಇದ್ದಾರೆ, ನಾರಾಯಣ ರೆಡ್ಡಿ ಅವರು ಇದ್ದಾರೆ, ಜಯಪ್ರಕಾಶ್ ಇದ್ದಾರೆ, ಲಕ್ಷ್ಮೀನಾರಾಯಣ್ ಇದ್ದಾರೆ, ಇದು ಶಂಕರು ಇದ್ದಾರೆ. ಇವರ ಸಮ್ಮುಖದಲ್ಲಿ ಜಿಲ್ಲಾ ಉಪಾಧ್ಯಕ್ಷರ ಹೆಸರುಗಳನ್ನು ಮಂಡಲ ಉಪಾಧ್ಯಕ್ಷರುಗಳಾದ ಹೆಸರುಗಳನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಮೊದಲನೇ ಉಪಾಧ್ಯಕ್ಷರಾಗಿ ಮುರಳಿ ಮೋಹನ್ ರೆಡ್ಡಿ ಅವರು ಅತ್ತಿಬೆಲೆ, ನಾರಾಯಣಪ್ಪ ಹಳೆಹಳ್ಳಿ, ಯೋಗೇಶ್ ರೆಡ್ಡಿ ಕತ್ರಗುಪ್ಪೆ, ನಾರಾಯಣಸ್ವಾಮಿ ಅತ್ತಿಬೆಲೆ, ಚನ್ನಪ್ಪ ಬಿದರಗುಪ್ಪೆ, N ಶ್ರೀನಿವಾಸ್ ದೊಡ್ಡಾಗಡೆ, MT ನಾರಾಯಣ್ ಮಂಚನಹಳ್ಳಿ, ತಿಮ್ಮರಾಜು ಬಿದರಗೆರೆ ಇವರನ್ನು ಉಪಾಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾ ಇದ್ವಿ. ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಭರತ್ ಕುಮಾರ್ ಆನೇಕಲ್ಲು, ಅರವಿಂದ್ ಸರ್ಜಾಪುರ,
ಚಂದ್ರಪ್ಪ ಗೆರಟಿಗನ ಬೆಲೆ ಇವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಕಾರ್ಯದರ್ಶಿಗಳಾಗಿ ತಿಲಕ್ ಚಿಕ್ಕಾಗಡೆ, ಮಧುಸೂದನ್ ರೆಡ್ಡಿ ಮುತ್ತನಲ್ಲೂರು, ಮಂಜುನಾಥ್ ರೆಡ್ಡಿ ರಾಮಸಾಗರ, ಎಸ್ ಶಿವಕುಮಾರ್ ಬೊಮ್ಮಸಂದ್ರ, ನಾಗೇಶ್ ಚಿಕ್ಕೋಸಳ್ಳಿ, ಸತೀಶ್ ನೆರಳೂರು, ಎಚ್.ಎಂ. ರಮೇಶ್ ಹೆಬ್ಬಗೋಡಿ, ಶಶಿಧರ್ ರಾಮಸಾಗರ, ಎ ಅಶೋಕ್ ದೊಡ್ಡತಿಮ್ಸಂದ್ರ ಇವರನ್ನು ಕಾರ್ಯದರ್ಶಿಗಳನ್ನಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ಖಜಾಂಚಿಯಾಗಿ ಹೆಬ್ಬಗೋಡಿ ನಾಗರಾಜ್ ಪಟೇಲ್ ನಾಗರಾಜ್ ಅವರನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಇವರೆಲ್ಲರ ಮುಂದಿನ ದಿನಗಳಲ್ಲಿ ಇನ್ನು ಮೋರ್ಚಾಗಳಿದೆ. ಮೋರ್ಚಾಗಳನ್ನು ಘೋಷಣೆ ಮಾಡಲಿಕ್ಕೆ ಒಂದು ವಾರ ಕಾಲಾವಕಾಶ ಬೇಕಾಗ್ತದೆ. ಈಗ ಏನು ಘೋಷಣೆ ಮಾಡಿದ್ದೀವಿ ಇವರೆಲ್ಲ ಮಂಡಲದ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಅಧ್ಯಕ್ಷರ ಹಿತದೃಷ್ಟಿಯಿಂದ ಆಯ್ಕೆ ಮಾಡಿದ್ದೀವಿ. ಸರ್ ಇನ್ನೂ ಕೆಲವೀಗ ಎಸ್ ಸಿ ಮೋರ್ಚಾ ಇರ್ಬೋದು, ಎಸ್ ಟಿ ಮೋರ್ಚಾ ಇವಕ್ಕೆಲ್ಲ ಯಾಕೆ ನೆಕ್ಸ್ಟ್ ವೀಕಲ್ಲಿ ನಮ್ಗೆ ಇನ್ನೂ ಒಂದು ವೀಕ್ ಜಿಲ್ಲಾಧ್ಯಕ್ಷರ ಹತ್ರ ಪರ್ಮಿಷನ್ ತೊಗೊಂಡಿದ್ವಿ. ಮೋರ್ಚಾದ ಅಧ್ಯಕ್ಷರು 7 ಮೋರ್ಚಾಗಳಿದೆ. ಒಂದು SC, ST, OBC, ರೈತ ಮೋರ್ಚಾ, ಯುವ ಮೋರ್ಚಾ, ಅಲ್ಪಸಂಖ್ಯಾತ ಮೋರ್ಚಾ, ಮಹಿಳಾ ಮೋರ್ಚಾ 7 ಮೋರ್ಚಾಗಳಿಗೆ ಒಂದು ವಾರ ಕಾಲಾವಕಾಶ ತೊಗೊಂಡಿದ್ದೀವಿ. ಆ ಮೋರ್ಚಾಗಳು ಜಿಲ್ಲಾಧ್ಯಕ್ಷರ ಮುಖಾಂತರ ಈಗ ನಮ್ಮ ಇವರು ಉಳ್ಳಳ್ಳಿ ಶ್ರೀನಿವಾಸು ನಾರಾಯಣ ಸ್ವಾಮಿ ಅವರು ಅವರ ಸಮ್ಮುಖದಲ್ಲೇ ಎಲ್ಲರನ್ನೂ ಒಂದ್ಸಲ ಕರೆದು ಮಾತಾಡಿ ಘೋಷಣೆ ಮಾಡ್ತೀವಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪೇಡೆಂಟ್ ಬಾಡಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಘೋಷಣೆಯನ್ನು ಮಾನ್ಯ ಶ್ರೀಯುತರಾದಂಥ ಅಧ್ಯಕ್ಷರಾದಂಥ SRP ಅಶೋಕಣ್ಣವರು ಮಾಡಿದ್ದಾರೆ. ಮತ್ತು ಜಿಲ್ಲೆಯ ಅಧ್ಯಕ್ಷರಾದಂಥ ಶಾಸಕರಾದಂಥ ಜಯನಗರ ಶಾಸಕರಾದಂಥ CK ರಾಮಮೂರ್ತಿ ಅನ್ನೋರು ಸಹ ಇಲ್ಲಿದ್ದಾರೆ. ಹಾಗಾಗಿ ಪದಾಧಿಕಾರಿಗಳ ಘೋಷಣೆ ಆಗಿದೆ. ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾದಂಥ ಎ ನಾರಾಯಣ ಸ್ವಾಮಣ್ಣವರ ಮಾರ್ಗದರ್ಶನ ಮತ್ತು ಜಿಲ್ಲಾಧ್ಯಕ್ಷರ ಒಂದು ಆದೇಶ, ಕ್ಷೇತ್ರದ ಹಿರಿಯರಾದಂಥ ಬಸಣ್ಣನವರು, ಶಿವಪ್ಪನವರು, ಲಕ್ಷ್ಮೀ ರೆಡ್ಡಿಯವರು ಹಾಗೂ ನಾರಾಯಣ ರೆಡ್ಡಿಯವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ಪದಾಧಿಕಾರಿಗಳ ಘೋಷಣೆ ಆಗಿದೆ. ಎಲ್ಲ ಪದಾಧಿಕಾರಿಗಳಿಗೆ ಶುಭವನ್ನು ಕೋರ್ತಾ ಹೆಚ್ಚು ಸಮಯವನ್ನು ಕೊಟ್ಟು ಸಂಘಟನೆ ತೊಡಸ್ಕೊಳ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಆಶೀರ್ವಾದ ಅವ್ರ ಮೇಲೆ ಇರ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವನ್ನು ಕೋರ್ತೇನೆ. ಎಲ್ಲ ಪದಾಧಿಕಾರಿಗಳಿಗೆ ಭಗವಂತ ಆರೋಗ್ಯ ಆಯುಷ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಅವ್ರ ಶುಭವನ್ನು ಕೋರ್ತೇನೆ.